ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಪರಿಚಿತ ಅಭಿಮಾನಿ ಮಾತಾಡ್ತಾ ಇರೋದು. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋ ವಿಷಯ ಏನಂದರೆ, ಕಡಲ ತೀರದ ಮುತ್ತು, ಭಾವದೊಳಗಿನ ಗಮ್ಮತ್ತು, ಸಡಗರದ ಸಿರಿಯ ಅವಲತ್ತು, ಇವೆಲ್ಲಕ್ಕೂ ಮೀರಿದ ಸಂಪತ್ತು, ಮಾತೃವಾತ್ಸಲ್ಯ ಹಾಗೂ ಆಕೆಯ ಕೈತುತ್ತು. ಹೌದು, ಒಬ್ಬ ತಾಯಿಯ ಪುಟ್ಟ ಕತೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮಗೆ ಈ ಥರದ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಉತ್ತೇಜನ ನೀಡುತ್ತೆ. ಒಂದು ಪುಟ್ಟ ಮನೆ. ಆ ಮನೆಯಲ್ಲಿ ತಾಯಿ, ಮಗ ಹಾಗೂ ಸೊಸೆ ಇರ್ತಾರೆ. ಸೊಸೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಮಗ ಹೊರಗೆ ಬೈಕ್ ಒರೆಸ್ತಾ ಇರ್ತಾನೆ. ಆಗ ಮನೆಯಿಂದ ಏನೋ ಶಬ್ದ ಬರುತ್ತೆ. ಆಗ ಮಗ, ಅಮ್ಮ, ಏನೋ ಶಬ್ದ ಬಂತಲ್ಲಮ್ಮ ಎಂದು ಅಮ್ಮನನ್ನು ಗಡಸು ಧ್ವನಿಯಿಂದ ಕೇಳ್ತಾನೆ. ಆಗ ತಾಯಿ, ನನ್ನ ಕೈ ತಾಗಿ ನಿನ್ನ ಫೋನ್ ಕೆಳಗಡೆ ಬಿತ್ತು ಪುಟ್ಟ ಎಂದು ಹೇಳ್ತಾರೆ. ಯಾವ ಫೋನಮ್ಮ ಎಂದು ಕೇಳ್ತಾ ಮಗ ಒಳಗಡೆ ಬರ್ತಾನೆ. ಮೊಬೈಲ್ ಫೋನ್ ಕೆಳಗೆ ಬಿದ್ದು ಒಡೆದು ಹೋಗಿತ್ತು. ಅದನ್ನು ನೋಡಿ ಮಗನಿಗೆ ಸಿಟ್ಟು ನೆತ್ತಿತು. ನನಗೆ ಹುಚ್ಚು ಹಿಡಿತಾ ಇದೆ, ಏನಾದರೂ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಮನೆಯಿಂದ ಹೊರ ನಡೆದ. ಇತ್ತ ಅಮ್ಮ ಮನೆಯ ಕೋಣೆಯಲ್ಲಿ ಕೂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಸೊಸೆ ಆಕೆಯ ಹತ್ತಿರ ಬಂದು ಆಕೆಯನ್ನು ಹಿಡಿದು ಎಬ್ಬಿಸುತ್ತಾ, ಬಿಟ್ಟಾಕಿ ಅಮ್ಮ, ಅಳಬೇಡಿ, ನಿಮಗೆ ಗೊತ್ತಲ್ವಾ ನಿಮ್ಮ ಮಗ ಹೇಗಂತ, ಸುಮ್ಮನೆ ಹುಚ್ಚರ ಥರ ಕಿರಿಸ್ತಾ ಇದ್ದಾರೆ, ಏನೇನೋ ಟೆನ್ಷನ್ ತಂದು ನಮ್ಮ ಮೇಲೆ ಹಾಕ್ತಾರೆ, ನೀವೇನು ಬೇಜಾರು ಮಾಡ್ಕೊಳ್ಬೇಡಿ ಅಮ್ಮ, ಸ್ವಲ್ಪ ನೀರು ಕುಡೀರಿ ಎಂದು ಸಾಂತ್ವನ ಹೇಳಿದಳು. ಸ್ವಲ್ಪ ಸಮಯದ ನಂತರ ಅತ್ತೆ ಸೊಸೆ ಹತ್ತಿರ ಬಂದು, ಮಗಳೇ, ನಾನು ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ ಎಂದು ಮನೆಯಿಂದ ಹೊರಗಡೆ ಹೋಗುತ್ತಿದ್ದಂತೆ ಸೊಸೆ ಕೇಳಿದಳು. ಅಮ್ಮ, ಈಗ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬೇಡ ಅಮ್ಮ, ಮನೇಲೇ ಇರಿ, ನೀವೇನು ಬೇಜಾರಾಗಬೇಡಿ, ಅವರು ರಾತ್ರಿ ಬರಲಿ, ನಾನು ಬುದ್ಧಿ ಹೇಳ್ತೀನಿ ಅಂದಳು. ಆಗ ತಾಯಿ, ನೀನೇನು ಹೆದರಬೇಡ ಮಗಳೇ, ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ಶಿವ ಕರೆಯೋವರೆಗೂ ನಾನೇನು ಹೋಗೋದಿಲ್ಲ, ಇಲ್ಲೇ ಸ್ವಲ್ಪ ಕೆಲಸ ಇದೆ.
ಆತ ಆಶ್ಚರ್ಯದಿಂದ ಕೇಳಿದ. ನಿಮ್ಮ ಅಪ್ಪಾಜಿ ಸಾಯುವ ಮುಂಚೆ ಅವರಿಗೆ ಒಂದು ಕಿವಿಯೋಲೆಯನ್ನು ಕೊಡಿಸಿದ್ರಂತೆ. ಅದನ್ನು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದರು. ಆ ದಿನ ನೀವು ಬೈಕ್ ಖರೀದಿ ಮಾಡೋಕ್ಕೆ ಆ ಕಿವಿಯೋಲೆ ಕೇಳಿದಾಗ, ಇದು ನಿಮ್ಮಪ್ಪನ ಕೊನೆ ಕಾಣಿಕೆ ಕಣೋ, ಇದನ್ನು ಮಾತ್ರ ಕೇಳಬೇಡ ಮಗನೇ. ಎದ್ದ ಕೂಡಲೇ ಅಮ್ಮನ ಪರ್ಸ್ನಿಂದ ಕಿವಿಯೋಲೆಯ ಬಿಲ್ಲನ್ನು ತೆಗೆದುಕೊಂಡು ಅಡ್ರೆಸ್ ಹುಡುಕುತ್ತಾ ಆತ ಚಿನ್ನದ ಅಂಗಡಿಗೆ ಹೋದ. ಅಂಗಡಿಯವನಿಗೆ, ಸರ್, ಈ ಬಿಲ್ಲಿನಲ್ಲಿ ಇರುವ ಚಿನ್ನನ ನಮ್ಮಮ್ಮ ಇಲ್ಲಿ ಅಡ ಇಟ್ಟಿದ್ದಾರೆ, ದಯಮಾಡಿ ಅದನ್ನು ವಾಪಸ್ ಕೊಡ್ತೀರಾ? ಏನೋ ಕಾರಣದಿಂದ ಹೀಗೆ ಆಗಿದೆ ಎಂದ. ಸರಿ ಸರ್, ಏನು ತೊಂದರೆ ಇಲ್ಲ, ಇಲ್ಲಿ ನೋಡಿ, ಚಿನ್ನ ಇಲ್ಲೇ ಇದೆ, ಇದರ ಬಿಲ್ ಮತ್ತು ಹಣ ಕೊಡಿ, ಚಿನ್ನ ತೆಗೆದುಕೊಂಡು ಹೋಗಿ ಎಂದ. ಆಗ ಆತ ದುಡ್ಡು ಕೊಟ್ಟು ಚಿನ್ನವನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗಿದ. ದೂರದಿಂದ ಮನೆಯ ಹೊರಗೆ ಸೇರಿದ ಜನರನ್ನು ನೋಡಿದ ಆತ ಬೈಕ್ ನಿಲ್ಲಿಸಿ ಮನೆಯ ಒಳಗಡೆ ಬಂದ. ಆವೇಶಭರಿತನಾಗಿ ಬಂದ ಆತನನ್ನು ಪಕ್ಕದ ಮನೆಯವರು ಹಿಡಿದು ನಿಲ್ಲಿಸಿ, ನೋಡಪ್ಪ, ನಿನ್ನೆ ರಾತ್ರಿನೇ ನಿಮ್ಮ ತಾಯಿ ನಮ್ಮನ್ನೆಲ್ಲ ಅಗಲಿದ್ದಾರೆ ಎಂದರು. ಆತ ಅಮ್ಮ ಮಲಗಿದ ಕೋಣೆ ಒಳಗೆ ಓಡಿ ಬಂದ. ಅಮ್ಮನ ಪಾದದ ಮೇಲೆ ತಲೆ ಇಟ್ಟು ಚಿಕ್ಕ ಮಕ್ಕಳ ಹಾಗೆ ಕಿರುಚುತ್ತಾ ಅಳತೊಡಗಿದ. ಅತ್ತು ಸುಸ್ತಾಗಿ ಅಮ್ಮನ ಕಿವಿಯಲ್ಲಿ ಕಿವಿಯೋಲೆ ಹಾಕಿ ಅಮ್ಮನ ಹಣೆಗೆ ಮುತ್ತು ಕೊಟ್ಟ. ಆಗಲೂ ಆತನ ಕಿವಿಯಲ್ಲಿ ಅಮ್ಮ ಹೇಳಿದ ಮಾತು ಗುನುಗುಡುತ್ತಿತ್ತು. ಪುಟ, ಇದು ನಿಮ್ಮಪ್ಪ ಕೊಟ್ಟಿರೋ ಕೊನೆ ಕಾಣಿಕೆ ಕಣೋ, ಇದನ್ನು ಮಾತ್ರ ಕೇಳಬೇಡ, ನಾನು ಸತ್ತ ಮೇಲೆ ಇದನ್ನು ತೆಗೆದುಕೋ ಎಂದು ಹೇಳಿದ ಮಾತು ಅವನನ್ನು ಬದುಕಿದ್ದು ಸತ್ತವನ ಜೀವನ ಅಂದಮೇಲೆ ಎಲ್ಲರೂ ಬೇಕು, ಆದರೆ ರಕ್ತ ಸಂಬಂಧ ಅದು ಜೀವನದ ಪ್ರಮುಖ ಭಾಗ. ರಕ್ತ ನೀರಿಗಿಂತ ಗಟ್ಟಿ, ರಕ್ತ ಸಂಬಂಧ ಎಲ್ಲವುಗಳಿಗಿಂತ ಗಟ್ಟಿ. ನಾವು ನಮ್ಮವರಿಗೆ ಗೌರವ ಕೊಡಬೇಕು, ಪ್ರೀತಿ ಕೊಡಬೇಕು, ಕಷ್ಟದಲ್ಲಿ ಕೈ ಹಿಡಿಬೇಕು, ಸಂತಸದಲ್ಲಿ ಪಾಲ್ದಾರರಾಗಬೇಕು. ನಾವು ಎಲ್ಲರೊಂದಿಗೆ ಬೆರೆತು ಬದುಕಬೇಕು. ವಿಶೇಷವಾಗಿ ಅಮ್ಮ ಅಪ್ಪ ಅವರು ತಮ್ಮ ಇಡೀ ಬದುಕನ್ನು ಮಕ್ಕಳಿಗೆ ಮೀಸಲಿಡ್ತಾರೆ. ಅಂಥವರಿಗೆ ಅಗೌರವ ತರುವ ಕೆಲಸ ಮಾಡಬೇಡಿ. ನಾವು 4 ಕಾಸು ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೆ ಅಪ್ಪನಿಗಿಂತ ದೊಡ್ಡ ವ್ಯಕ್ತಿ ಏನಲ್ಲ. ಹಾಗೆ ಅಮ್ಮನ ಪ್ರೀತಿಗೆ ಸರಿಸಾಟಿ ಇಲ್ಲ. ಇದನ್ನೆಲ್ಲ ಮರೆತು ಜೀವನ ಸಾಗಿಸಬೇಡಿ. ನೀವು ಅವರ ಮಗ ಅಥವಾ ಮಗಳು, ಅವರಿಂದ ನೀವು, ನಿಮ್ಮಿಂದ ಅವರಲ್ಲ. ಇದನ್ನು ನೆನಪಿಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ಸಲ ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ.